Hey guys, ಎಲ್ಲರಿಗೂ ಶುಭೋದಯ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಎರಡನೇ T20 ಮ್ಯಾಚ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ಮಗ ಏನಾಗುತ್ತೆ ಎರಡನೇ T20 ಮ್ಯಾಚು ಕಟ್ಟಾಗಿ ಕಡಾಖಂಡಿತವಾಗಿ ಹೇಳ್ಬೋದು ಈ ಮ್ಯಾಚನ್ನು ಕೂಡ ಇಂಡಿಯಾ ಡಾಮಿನೇಟ್ ಮಾಡುತ್ತೆ ಅಂತ. ಯಾಕಂದರೆ ಪ್ಲೇಯಿಂಗ್ ಲೆವೆನ್ ಕಾಂಬಿನೇಷನ್ ನೋಡ್ತು ಅಂತಂದರೆ ಖಂಡಿತ ಹತ್ರನೂ ಕೂಡ ಬರೋದಿಲ್ಲ ಅಂತ ಕಾಣಿಸುತ್ತೆ ನ್ಯೂಜಿಲೆಂಡ್ ಟೀಮು. ಇದರಲ್ಲಿ ಸಿಕ್ಕಾಪಟ್ಟೆ ಡಾಮಿನೇಷನ್ ಅಂತೂ T20ಸಲ್ಲಿ ನಾವು ತೋರಿಸ್ಕೊಂಬಂದಿದ್ದೀವಿ ಆ್ಯಂಡ್ ತೋರಿಸ್ತಾನೆ ಇದ್ದೀವಿ. ಈ ಸೀರೀಸಲ್ಲೂ ಕೂಡ ತೋರಿಸ್ತೀವಿ ಆ್ಯಂಡ್ ವರ್ಲ್ಡ್ ಕಪ್ಪಲ್ಲೂ ಕೂಡ ತೋರಿಸ್ತೀವಿ. ಡಿಸ್ಪೈಟ್ ಆಫ್ ವೆನ್ಯೂ, ಯಾವ ವೆನ್ಯೂ ಆಗುತ್ತೋ ಗೊತ್ತಿಲ್ಲ ಮ್ಯಾಚ್ಗಳು, ಎಲ್ಲ ವೆನ್ಯೂಗಳಲ್ಲೂ ಕೂಡ ಡಾಮಿನೇಟ್ ಮಾಡ್ತೀವಿ ಅಂತ. ಅಂದರೆ ಹೇಳ್ತಿದ್ದೀನಿ, ಈ ಸೀರೀಸಲ್ಲಿ ಒಂದು ಮ್ಯಾಚ್ನ ಗೆದ್ದರೆ ನ್ಯೂಜಿಲೆಂಡರು ಹೆಚ್ಚು ಅದನ್ನೇ ಬಿಟ್ಕೊಂಡು ಕೊಡಬಾರ್ದು. ಏನಕ್ಕೆ ಅಂದರೆ ನ್ಯೂಜಿಲೆಂಡ್ ಮೇಲೆ ಸೋತಿದ್ದೀವಿ ಗುರು, ಛಲ ಇರಬೇಕು. ನ್ಯೂಜಿಲೆಂಡ್ ಮೇಲೆ ODI ಸೋತಿದ್ದೀವಿ, ಟೆಸ್ಟ್ ಸೋತಿದ್ದೀವಿ. ಇಲ್ಲೂ ಏನಾದ್ರು ಅವ್ರನ್ನ 3-2 ಮಾಡ್ತು ಅಂತಂದರೆ ಸೀರೀಸ್ನ ನಾವು ಸೀರೀಸ್ ಗೆಲ್ಬೋದು. 3-2 ಮಾಡ್ತು ಅಂತಂದರೆ ಆ ಥರ ಏನಾದ್ರು ಆಯಿತು ಅಂತಂದರೆ ಖಂಡಿತ ಅದೊಂಥರ 3-2 ಮಾಡೋಕ್ಕೆ ಹೋಗಬಾರ್ದು. ಫುಲ್ಲು ವೈಟ್ ವಾಶ್ ಮಾಡಬೇಕು ಈ ಸೀರೀಸ್ನ. ಅವಾಗ ನೋಡಿ ಅದಕ್ಕೊಂದು ಸ್ವಲ್ಪ ಮ್ಯಾಚ್ ಮಾಡ್ದಂಗಿರುತ್ತೆ. ನೀವು ಅದು ನೋಡಿದ್ರೆ ನಾವು ಕೊಡ್ತೀವಿ ಸರಿಯಾಗಿ ಅಂತ ಇರುತ್ತೆ. ಯಾಕಂದರೆ ಅವ್ರು ನಮಗೆ ಮುಖಭಂಗ ಮಾಡಿದ್ದಾರೆ ಗುರು 2 ಸೀರೀಸಲ್ಲಿ. ಅವ್ರಿಗೂ ಇಲ್ಲಿ ಮುಖಭಂಗ ಮಾಡಬೇಕು ನಾವು. T20ಸಲ್ಲಿ ನೀವು ಇನ್ನೂ ಇಂಪ್ರೂವ್ ಆಗಬೇಕು ಗುರು. ನೀವು ODIಸಲ್ಲಿ ಜೊತೆಗೆ ಟೆಸ್ಟಲ್ಲಿ ಓಕೆ, ಇಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ಬೇಕು ಅಂತ ಅವ್ರಿಗೆ ತೋರಿಸ್ಬೋದು. ಸೊ ನೋಡೋಣ ಅವ್ರಿಗೇನು ಬುದ್ಧಿ ಕಲ್ತದ್ದು. ಫಸ್ಟು ನಾವು ಬುದ್ಧಿ ಕಲ್ತ್ಕೊಂಡು ನೆಟ್ಟಿಗೆ ಆಡೋಣ. ಅಂದರೆ ಲಾಸ್ಟ್ ಮ್ಯಾಚ್ ನೆಟ್ಟಿಗೆ ಆಡಿದ್ದೀವಿ, ಈ ಮ್ಯಾಚನ್ನು ಕೂಡ ಅದೇ ರೀತಿ ಮಸ್ತಾಗಿ ಪರ್ಫಾರ್ಮೆನ್ಸ್ ಬರಲಿ. ಇವತ್ತು ಆಗ್ತಾ ಇರೋಂಥದ್ದು ಮ್ಯಾಚು ಯಾವ ವೆನ್ಯೂಲಿ, ರಾಯ್ಪುರಲ್ಲಿ ಆಗ್ತಾ ಇರೋದು. ಈ ವೆನ್ಯೂ ಹೆಸರು ಶಹೀದ್ ವೀರ್ ನಾರಾಯಣ ಸಿಂಗ್ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಮು. ಹೊಸ ವೆನ್ಯೂ, ಒಂದೇ ಒಂದು T20 ಇಂಟರ್ನ್ಯಾಷನಲ್ ಮ್ಯಾಚ್ ಆಗಿದೆ 2023 ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಆ ಮ್ಯಾಚಲ್ಲಿ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿ 174ನ ಹೊಡೆದಿರ್ತಾರೆ. ಚೇಸ್ ಓವರ್ ಮಾಡೋಕ್ಕೆ ಬಂದಂಥ ಆಸ್ಟ್ರೇಲಿಯಾ 154 ಹೊಡಿತಾರೆ. ಸೊ ಒಂದು ಲೋ ಸ್ಕೋರಿಂಗ್ ಮ್ಯಾಚ್ ಆಗಿತ್ತು, ಹಂಗೆ ನೋಡೋಕೆ ಹೋಯ್ತು ಅಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಚೇಸ್ ಮಾಡೋದಕ್ಕೆ ಕಷ್ಟ ಆಯಿತು ಆಸ್ಟ್ರೇಲಿಯಾದವ್ರಿಗೆ. ಒಂದೇ ಮ್ಯಾಚ್ ಆಗಿರೋದ್ರಿಂದ ಅಷ್ಟೊಂದು ಇಂಟರ್ನ್ಯಾಷನಲ್ ಸ್ಟ್ಯಾಟ್ಸು ಈ ಒಂದು ವೆನ್ಯೂಲಿ ಇಲ್ಲ. ಸೊ ಈ ಮ್ಯಾಚು ಟಾಸ್ ಗೆದ್ದವ್ರು ಖಂಡಿತ ಬೌಲಿಂಗ್ ಮಾಡೋದಕ್ಕೆ ನೋಡ್ತಾರೆ. ಡ್ಯೂ ಫ್ಯಾಕ್ಟರ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಇಂಪ್ಯಾಕ್ಟು ಮಾಡುವುದರಿಂದ. ಸೊ ಲಾಸ್ಟ್ ಮ್ಯಾಚ್ ನೋಡಿದ್ರಲ್ಲಪ್ಪ, ಟಾಸ್ ಗೆದ್ಬಿಟ್ಟು ನಾವು ಬೌಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ಮ್ಯಾಚ್ನ ಸೋತರು. ಟಾರ್ಗೆಟ್ ಆ ಥರ ಇತ್ತು ಗುರು. ಎನಿಥಿಂಗ್ ಅಬೌಟ್ 200 ಅಂತ ಅಂದರೆ, ಎನಿಥಿಂಗ್ ಅಬೌಟ್ 230 ಅಂತ ಅಂದರೆ ಅದಕ್ಕೂ ಆಲ್ಮೋಸ್ಟ್ 240 ಟಾರ್ಗೆಟ್ನ ಕೊಟ್ಟಿದ್ದು. ಇದು ಯಾವುದೇ ವೆನ್ಯೂ ಟಾರ್ಗೆಟ್ ಇದು ಕೊಟ್ಟರು ಕೂಡ ಎಂಥ ಬ್ಯಾಟಿಂಗ್ ಪ್ಯಾರಡೈಸ್ ಆಗಿದ್ರು ಕೂಡ ಕಷ್ಟಕರನೇ. ಇನ್ಫ್ಯಾಕ್ಟ್ ಅನ್ಬಿಲೀವಬಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ನ ಡಿಸ್ಪ್ಲೇನ ತೋರಿಸಿದ್ದು ನಮ್ಮ ಟೀಮ್ ಇಂಡಿಯಾ. ಆ ವೆನ್ಯೂಲಿ ಅದು ಹೆವಿ ಸ್ಕೋರು ಗುರು, ಲಿಟ್ರಲಿ ಆ ವೆನ್ಯೂಲಿ ಆ ಸ್ಕೋರು ಬರೋವಂಥದ್ದೇ ಇಲ್ಲ. ಸೀನು ಆ ವಿಕೆಟ್ನ ನೋಡ್ತೊಂಡ್ರೆ ಅನಿವನ್ ಬೌನ್ಸ್ ಇರುವಂಥದ್ದೆಲ್ಲ ನೋಡ್ತು ಅಂತಂದರೆ ಆ ಸ್ಕೋರ್ ಬರೋವಂಥದ್ದೇ ಇಲ್ಲ. ಬಟ್ ಅಭಿಷೇಕ್ ಶರ್ಮಾ ಮತ್ತು ರಿಂಕು ಸಿಂಗ್ ಔಟ್ ಆಫ್ ದ ಸಿಲೆಬಸ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು. ಈ ಥರನೂ ಆಡ್ಬೋದಾಗೋರು ಈ ವಿಕೆಟಲ್ಲಿ, ಅನಿವನ್ ಬೌನ್ಸ್ ಇರುವಂಥ ವಿಕೆಟಲ್ಲಿ ಅಂತ ತೋರಿಸ್ಕೊಂಡು ಕೊಟ್ಟಿದ್ದು. ಸೊ ಲೆಫ್ಟ್ ಹ್ಯಾಂಡರ್ಸ್ಗಳ ಅವಳಿ ಲಾಸ್ಟ್ ಮ್ಯಾಚ್ ಆಗಿತ್ತು. ಈ ಮ್ಯಾಚ್ ಅದು ಏನಾಗುತ್ತೆ, ಅಭಿಷೇಕ್ ಶರ್ಮಾ ಅಂತ ಅಂದರೆ ಹುಚ್ಚ ಊಹಿಸ್ಬಿಡ್ತಾರೆ ಗುರು ಆಪೋನೆಂಟ್ಗೆ. ಅವ್ರು ಇರೋವರೆಗೂ ಕೂಡ ರನ್ನ ಹಾವಳಿ ಒಂಥರ ವಾಟರ್ ಫಾಲು, ಜಾಕ್ ಫಾಲ್ ಸುರಿದಂಗೆ ಸುರಿತಾ ಇರ್ತದೆ ರನ್. ಹಂಗೇನೆ ಅವ್ರನ್ನ ಫಸ್ಟ್ ಎತ್ತಬೇಕು ಅಂದರೆ ಆಪೋನೆಂಟ್ಸ್ಗಳು ಯೋಚನೆ ಮಾಡೋದು, ಫಸ್ಟು ಅಭಿಷೇಕ್ ಶರ್ಮನ ಎತ್ತಬೇಕು ಗುರು. ಅಭಿಷೇಕ್ನ ಎತ್ತಿತ್ತು ಅಂತಂದರೆ ನಮಗೆ ಅರ್ಧ ಮ್ಯಾಚು ಬಂದಂಗೆ ಅನ್ನೋ ಥರನೇ ಯೋಚನೆ ಮಾಡೋದು. ಖಂಡಿತ ನೋಡಿ ಯಾವ ಥರ ಇದೆ ಅಂತ ಇಂಡಿಯನ್ ಬ್ಯಾಟಿಂಗ್ ಆರ್ಡರ್ ನೋಡ್ತು ಅಂತಂದರೆ ಡೆಡ್ಲೆಸ್ ಕಾಂಬಿನೇಷನ್ ಇದು. ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶಾನು ಫಾರ್ಮಿಗೆ ಬರಬೇಕಾಗಿದೆ. ಇಶಾನ್ ಕಿಶಾನ್ ಲಾಸ್ಟ್ ಮ್ಯಾಚ್ ಅನ್ಫಾರ್ಚುನೇಟ್ ಆಗಿ ಔಟ್ ಆದರು. ಸೂರ್ಯಕುಮಾರ್ ಯಾದವ್ ಇವರು ಫಾರ್ಮ್ ಕಳ್ಕೊಂಡಿದ್ದಾರೆ. ಮುಂಚೆ ಹಳೆ ಸೂರ್ಯಕುಮಾರ್ ಯಾದವ್ ಇನ್ನೂ ಕಾಣಿಸ್ತಾ ಇಲ್ಲ. ಕಾಣಿಸ್ದಾಗ ನಾನೇ ಹೇಳ್ತೀನಿ ಹಳೆ ಸೂರ್ಯಕುಮಾರ್ ಯಾದವ್ ಕಾಣಿಸಿದ್ರು ಅಂತ. ಇವರು ರಿಟರ್ನ್ ಆಗಬೇಕಾಗಿದೆ ಅವರ ಫಾರ್ಮಿಗೆ. ರಿಂಕು ಸಿಂಗು, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್ ಇಲ್ಲಿವರೆಗೂ ಕೂಡ ಡೆಡ್ಲಿಯಸ್ಟ್ ಬ್ಯಾಟಿಂಗ್ ಅಟ್ಯಾಕ್ ಇದೆ ಗುರು. ಹೆವಿ ಡೆಪ್ತ್ ಇದೆ. ಇವರಲ್ಲಿ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಈ ಥರ ಕ್ವಾಲಿಟಿ ನ್ಯೂಜಿಲೆಂಡ್ ಟೀಮಲ್ಲಿ ಕಾಣಿಸ್ತಾ ಇಲ್ಲ. ಡೆವಾನ್ ಕಾನ್ವೆ ಆಗಿರಲಿ, ರಾಬಿನ್ಸನ್ ಆಗಿರಲಿ, ರಚಿನ್ ರವೀಂದ್ರ ಆಗಿರಲಿ ಅಂಥ ಮಟ್ಟಿಗೆ ಕಾನ್ಫಿಡೆನ್ಸ್ನ ಕೊಡೋದಿಲ್ಲ. ನಮ್ಮ ಟಾಪ್ ಆರ್ಡರ್ ಕೊಡೋ ಥರ ಕಾನ್ಫಿಡೆನ್ಸು ಅವರ ಟಾಪ್ ಆರ್ಡರ್ ಕೊಡೋಲ್ಲ. ಗ್ಲೆನ್ ಫಿಲಿಪ್ ಆ್ಯಂಡ್ ಚಾಪ್ಮ್ಯಾನು ಲಾಸ್ಟ್ ಮ್ಯಾಚ್ ಓಕೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಈ ಕಡೆಯಿಂದ ಇನ್ನೊಂದು ಪಾಸಿಟಿವಿಟಿ ಏನು ಅಂತಂದರೆ ಜೇಕಬ್ ಡಫಿ ಸಾಕಾಗಿ ಪರ್ಫಾರ್ಮ್ ಮಾಡಿದ್ದು. ಅವ್ರು ಅಷ್ಟೊಂದು ಹೊಡ್ಸ್ಕೊಂಡ್ರು ಕೂಡ 240 ಹೊಡ್ಸ್ಕೊಂಡ್ರು ಕೂಡ ಇವರು ಎಕನಾಮಿಕಲ್ ಬೌಲಿಂಗ್ ಮಾಡಿದ್ದು. 27 ರನ್ ಅಷ್ಟೇ ಹೊಡ್ಸ್ಕೊಂಡು 2 ವಿಕೆಟ್ನ ತೆಗೆದಿದ್ದು. ಜೇಕಬ್ ಡೆಫಿ ಒಂಥರ ಪಿಕ್ ಆಫ್ ಎ ಬೌಲರ್ ಆದರು ಲಾಸ್ಟ್ ಮ್ಯಾಚು. ಸೊ ಹೋಪ್ಫುಲಿ ಅವ್ರು ಪರ್ಫಾರ್ಮ್ ಮಾಡಿದ್ರೆ ಖಂಡಿತ ನಮಗೆ ಅಲ್ವ ಒಳ್ಳೇದು. ಅವ್ರು ಪರ್ಫಾರ್ಮ್ ಮಾಡ್ತಿತ್ತು ಅಂದರೆ RCB ಫ್ಯಾನ್ಸ್ಗಳಿಗೆ ಇಲ್ಲಿ ಖುಷಿ ಆಗ್ತಾ ಇರುತ್ತೆ. ಇಲ್ಲ ಗುರು ನಮ್ಮ ಹುಡುಗ ನೋಡಿ ಹೆಂಗೆ ಪರ್ಫಾರ್ಮ್ ಮಾಡ್ತಾವನೆ ಅಂತ. ಅವ್ರು ಹೊಡ್ಸ್ಕೊಬಾರ್ದು ಜಾಸ್ತಿ, ಬೇರೆ ಹೊಡಿಸ್ಕೊಳ್ಳಿ ಅಂತಲೇ ಕೇಳೋದು ನಮ್ಮ RCB ಫ್ಯಾನ್ಸ್ಗಳು. ನೋಡೋಣ ಇವತ್ತಿನ ಮ್ಯಾಚು ಏನಾಗುತ್ತೆ ಅಂತ. ಒಟ್ನಲ್ಲಿ ಅಭಿಷೇಕ್ ಶರ್ಮಾನ ಇವರನ್ನು ಜಾಸ್ತಿ ಹೊತ್ತು ಬಿಟ್ಕೊಂಡ್ರು ಅಂತಾನೆ ಖಂಡಿತ ಇವತ್ತಿನ ಮ್ಯಾಚ್ನು ಕೂಡ ಸೋಲ್ತಾರೆ. ಮೇಯ್ನಾಗಿ ನ್ಯೂಜಿಲೆಂಡ್ ಅವರು ಗೆಲ್ಲೋ ಹಂತಕ್ಕೆ ಬರಬೇಕು ಅಂತಂದರೆ, ಮ್ಯಾಚ್ ಮಾಡಬೇಕು ನಮಗೆ ಅಂತಂದರೆ ಫಸ್ಟು ಅಭಿಷೇಕ್ ಶರ್ಮಾ ಅವರ ವಿಕೆಟ್ ಎತ್ತಬೇಕು. ಇಲ್ಲ ಅಂತಂದರೆ ಖಂಡಿತ ಈ ಮ್ಯಾಚು ಕೈಲಾಸ ಕಾಣಿಸ್ತಾರೆ. ಲಾಸ್ಟ್ ಮ್ಯಾಚ್ ಏನು 40+ ರನ್ಸ್ ವಿಕ್ಟರಿ ಆಯಿತು, ಈ ಮ್ಯಾಚು ಕೂಡ ಅದೇ ಥರ ಹ್ಯೂಜ್ ಮಾರ್ಜಿನ್ ವಿಕ್ಟರಿ ಆಗುತ್ತೆ ಅಭಿಷೇಕ್ ಶರ್ಮಾನ ಬಿಟ್ಕೊಂತು ಅಂತಂದರೆ. ಸೊ ಡೆಡ್ಲಿಯಾಗಿ ಕಾಣಿಸ್ತಾ ಇರೋದಿಲ್ಲ ಬೇರೆ ಯಾರೂ ಅಲ್ಲ, ಇಟ್ಸ್ ಅಭಿಷೇಕ್ ಶರ್ಮಾ. ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನಪ್ಪ, ಸೆಕೆಂಡ್ ಮ್ಯಾಚ್ ಯಾರು ಗೆಲ್ಬೋದೇನೋ, ಟ್ವಿಸ್ಟ್ ಆ್ಯಂಡ್ ಟರ್ನ್ ಕೊಡ್ತಾರ ನ್ಯೂಜಿಲೆಂಡ್ ಅವರು? ಈ ಸೀರೀಸಲ್ಲಿ ಖಂಡಿತ ಅಂಡರ್ಡಾಗ್ಸೇ ಗುರು ನ್ಯೂಜಿಲೆಂಡ್ ಅವರು. ಅದೇನೇ ಮೈನ್ ಟೀಮ್ ಬಂದಿರಲಿ, ಮೈನ್ ಟೀಮ್ ಏನೇ ಇದು, ಮೈನ್ ಟೀಮ್ ಬಂದಿದ್ರು ಕೂಡ ಇವ್ರು ಕ್ಲಿಯರ್ಲಿ ಅಂಡರ್ಡಾಗ್ಸ್ ಇದ್ದಾರೆ. ಈ ಸೀರೀಸ್ ಅವ್ರು ಹೊಡಿತು ಅಂತಂದರೆ
ಅದಿನ್ನ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ, ODI ಸೀರೀಸ್ಗಿಂತ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನೋಡೋಣ ಅದೇನಾಗುತ್ತೆ ಕತೆ ಅಂತ. ಮತ್ತೆ ಸಿಗುವ ಮುಂದಿನ ನೋಡಿದ್ರಿ.